ಹೋಗಿದ್ವಿ ನಮ್ಮ ಅಹಿಂದ ಪರವಾಗಿ ನಾವೆಲ್ಲರೂ ಹೋಗಿದ್ವಿ. ಅಹಿಂದ ಮುಖಂಡರು, ಕುರುಬರು, ಲಿಂಗಾಯತ್ ಅದೇನು ಅಹಿಂದ ಸಮಾಜದಲ್ಲಿ ಏನು ಬರ್ತಾವೆ ಎಲ್ಲ ವ್ಯಾಪ್ತಿಗೆ ಬರುವಂತ ಎಲ್ಲರೂ ಮುಖಂಡರು ಹೋಗಿದ್ವಿ. ಅಲ್ಲಿ ನಾವು ನಮ್ಮ ಒಂದು ಅಳಲನ್ನ ತೋರ್ಕೊಳ್ಬೇಕಾದ್ರೆ ನಮಗೆ ಅಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದ್ದೇನಪ್ಪ ಅಂದ್ರೆ ಇದೆಲ್ಲ ಸುಮ್ಮನೆ ಒಂದು ಶಾಸ್ತ್ರ ಪ್ರಕಾರ ಮಾಡ್ತಾ ಎಲ್ಲ ಮುಗಿದೋಗಿದೆ ಅನ್ನೋ ಒಂದು ಮೇಲ್ನೋಟಕ್ಕೆ ಎಲ್ಲ ಕಂಡು ಬಂತು. ಹುಡುಗರು ಸ್ವಲ್ಪ ವಿಕೋಪಕ್ಕೆ ಬಂದು ಅಹಿಂದ ಅಂತ ಕೇಳ್ತಾ ಬಂದು ನ್ಯಾಯ ಬೇಕು ಅಲ್ಪಸಂಖ್ಯಾತರಿಗೆ ಒಂದು ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನ್ಸೂರು ನಮ್ಮ ಯುವಕರೆಲ್ಲ ಏನು ಮಾಡಿದ್ರು, ನಾವು ಓಟ್ ಹಾಕಕ್ಕೆ ಸೀಮಿತ ಅಲ್ಲ, ನಮಗೂ ಅಧಿಕಾರ ಬೇಕು, ನಾವು ಸತತವಾಗಿ 30 ವರ್ಷದಿಂದ ಈ ದಾವಣಗೆರೆಯಲ್ಲಿ ಹುಡ್ಕಂತ ಬರ್ತಾ ಇದ್ದೀವಿ ಅಂತೇಳಿ ಪ್ರಶ್ನೆ ಮಾಡುವಾಗೆ ಕೆಲವೊಬ್ರು ಕಿಡಿಗೇಡಿಗಳು ಅಲ್ಲಿ ಏನು ಮಾಡಿದ್ರು ಅಂದ್ರೆ 500,000 ಅಂತೇಳಿ ಒಂದು ಸ್ಲೋಗನ್ ಕೂಗಿದ್ರು. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ನೀವು ಮುಸ್ಲಿಮ್ಸು 500,000ಕ್ಕೆ ಮಾರ್ಕಂತೀರಾ ನಿಮ್ಮ ಓಟ್ನ ಅಂತೇಳಿ ಹೇಳ್ದಂಗೆ ಮಾಡಿದ್ರು. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಗಲಾಟೆ ಆಯ್ತು. ಗಲಾಟೆ ಅಂದ್ರೆ ದಬ್ಬದು ಮಾಡೋದು ನೂಕು ಎಲ್ಲ ಆಯ್ತು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರು ಬಂದು ನಮ್ಮ ಸಮಾಜಕ್ಕೆ ಕ್ಷಮೆ ಯಾಚಿಸಬೇಕು. ಯಾಕಂದ್ರೆ ಈ ಒಂದು ನಮ್ಮ ರಂಜಾನ್ ಮಾಸದಲ್ಲಿ ಈ ಒಂದು ತಿಂಗಳ ನಿನ್ನೆ ಇನ್ನೂ 3 ದಿವಸದೊಳಗೆ ಕೋಟ್ಯಾಧಿಗಟ್ಟಲೆ ನಾವು ಬಡ ಬಗರನ್ನ ಜಕಾತ್, ಫಿತ್ರ, ಸದಕ ಅಂತ ತೆಗಿತೀವಿ. ಯಾಕೆ ಹೆಂಗಂದ್ರೆ ನಾವು 1,000ಕ್ಕೆ 200 ರೂಪಾಯಿ ನಾವು ತೆಗಿತೀವಿ. ಯಾರಿಗೆ ಬಡ ಬಗರಿಗೋಸ್ಕರ ನಾವು 150 ರೂಪಾಯಿ ನಾವು ಮಾರುವಂತ ಸಮಾಜ ಅಲ್ಲ. ದಾನ ಧರ್ಮ ಮಾಡ್ತೀವಿ ನಾವು. ನಮ್ಮ ಒಂದು ಸಮಾಜದಲ್ಲಿ ಹೆಚ್ಚು ಕಡಿಮೆ ಗಾಳಿ ಕೆಲಸ ಮಾಡೋನು ಸಹ ಈ ಒಂದು ಹಬ್ಬಕ್ಕೆ ಒಂದು 50,000 ರೂಪಾಯಿ ಖರ್ಚು ಮಾಡ್ತಾರೆ. ಯಾಕಂದ್ರೆ ಈ ಸಮಾಜ ಬಡವ ಇರ್ಬೋದು, ಆದ್ರೆ ಆರ್ಥಿಕವಾಗಿ ಇಲ್ಲ ಶ್ರೀಮಂತರು ಇರ್ಬೋದು, ಮತ್ತು ಹೃದಯಂತಿಕೆಯಲ್ಲಿ ಶ್ರೀಮಂತ ಇದ್ದಾರೆ, ಖರ್ಚು ಮಾಡ್ತಾರೆ. ಹೌದು, ಅದಕ್ಕೋಸ್ಕರ ನಿನ್ನೆ ಬಹಿರಂಗವಾಗಿ ಸ್ವಲ್ಪ ಹೂವಾಗಳು ಹರಡ್ತಿದ್ವು. ನಿನ್ನೆ ಸಮಾಜದ ಒಂದು ತಂಜಿಮೀನ್ ಮುಸ್ಲಿಂ ಫೌಂಡೇಶನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಮಕ್ಷಮದಲ್ಲಿ ಲೆಟರ್ ಪ್ಯಾಡ್ ಸಮರ್ಥ್ ಅವರ SS ಸಮರ್ಥ್ ಅವರ ಇದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ ಟಿಕೆಟ್ ಕೊಡ್ಲಿಕ್ಕೆ ಅಂತ ನಮಗೆ ಬಂತು. ಅದಕ್ಕೋಸ್ಕರ ನಾವು ಬಂದು ಪ್ರಶ್ನೆ ಮಾಡಿದ್ವಿ. ನಾವು ಕೊಟ್ಟಿಲ್ಲ ಅಂತ ಅವರು ನಾವು ಕೊಟ್ಟಿಲ್ಲ, ನಾವು ಕೊಡೋದು ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ. ಅಕಸ್ಮಾತ್ ಕೊಟ್ಟಿದ್ದಾರೆ ಅಂತ ನಮಗೆ ಕನ್ಸಿಡರ್ ಆಗಿ ನಮಗೆ ಬಂದ್ರೆ ನಾವು ಇವ್ರಿಗೂ ಪಾಠ ಕಲಿಸ್ತೀವಿ. ನಮ್ಮ ಹೆಸರು ಡಿ ಸೈಯದ್ ರಿಯಾಜ್ ಅಂತ.